ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮೋಷನ್ಲೆಸ್ ನೆಗ್ಲೆನ್ ಚಾಪ್ಟರ್ ಸಂಬಂಧಪಟ್ಟಂಗೆ ಕೆಲವು ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಓಕೆ, ಕಳೆದ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ವು ಅಂತಂದರೆ ಮೋಷನ್ ಪ್ಯಾರಾಮೀಟರ್ಸ್ ಬಗ್ಗೆ ಇರ್ಬೋದು ಅಥವಾ ಅಕ್ಸಲೇಷನ್ ಬಗ್ಗೆ ತಿಳ್ಕೊಂಡಿದ್ವು, ಜೊತೆಗೆ ಗ್ರಾಫ್ಸ್ ಬಗ್ಗೆ, ಹಾಗೆ ಕೈನೆಮ್ಯಾಟಿಕ್ಸ್ ಈಕ್ವೇಷನ್ಸ್ ಬಗ್ಗೆ. ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ವು ಅಂತಂದರೆ ರಿಲೇಟಿವ್ ಮೋಷನ್ ಅಂದರೆ ರಿಲೇಟಿವ್ ವೆಲಾಸಿಟಿ ಬಗ್ಗೆ ತಿಳ್ಕೊಂಡಿದ್ವು. ಈಗ ನಾವು ಕೆಲವು ಸಂಬಂಧಪಟ್ಟಂಗೆ ಕೆಲವು ಕಮ್ಮಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಓಕೆನಾ, ಬನ್ನಿ. ಒಂದೇ ಪ್ರಾಬ್ಲಮ್ ಏನಂತಂದರೆ ಆನ್ ಓಲ್ಡ್ ಪರ್ಸನ್ ಮೂವ್ಸ್ ಆನ್ ಅ ಸೆಮಿಕ್ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ರೇಡಿಯಸ್ 40 ಮೀಟರ್. ಓಕೆ, ಇಲ್ಲಿ ವಯಸ್ಸಾದ ಪರ್ಸನ್, ಒಂದು ವಯಸ್ಸಾದ ಮುದುಕ ಅಂತ ಅನ್ಕೊಳ್ಳಿ, ಯಾರೋ ವಯಸ್ಸಾದ ಒಬ್ಬ ವ್ಯಕ್ತಿ ಸೆಮಿ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ರೇಡಿಯಸ್ 40 ಮೀಟರ್, ರೇಡಿಯಸ್ 40 ಮೀಟರ್ ಇರುವಂಥ ಒಂದು ಸೆಮಿ ಸರ್ಕಲಲ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದಾರೆ. ಓಕೆ, ಇಫ್ ಈ ಸ್ಟಾರ್ಟ್ ಅಟ್ ಒನ್ ಎಂಡ್ ಆಫ್ ದ ಟ್ರ್ಯಾಕ್ ಆ್ಯಂಡ್ ರೀಚಸ್ ಅಟ್ ದ ಅದರ್ ಎಂಡ್, ಫೈಂಡ್ ದ ಡಿಸ್ಟೆನ್ಸ್ ಕವರ್ಡ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪರ್ಸನ್. ಇಲ್ಲಿ ಮೇನ್ ನಾವು ಕಂಡುಹಿಡಬೇಕಾಗೋದು ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು. ಓಕೆ, ಇವಾಗ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಗಿವನ್ ಡೇಟಾ ಅಂತ? ರೇಡಿಯಸ್ ಕೊಡಿ. ಯಾವುದು ರೇಡಿಯಸ್ಸು? ಸೆಮಿ ಸರ್ಕ್ಯುಲರ್. ಓಕೆ, ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಕ್ಕೆ ಮುಂಚೆ ನಮ್ಗೆ ಏನು ಡೇಟಾ ಕೊಟ್ಟಿರ್ತಾರೆ ಗಿವನ್ ಡೇಟಾ ಅದನ್ನು ನಾವು ಬರ್ಕೋಬೇಕು. ಫಸ್ಟ್ ಏನು ಗಿವನ್ ಡೇಟಾ ಕೊಟ್ಟಿರೋಲ್ಲ, ಸೆಮಿ ಸರ್ಕ್ಯುಲರ್ ಟ್ರ್ಯಾಕ್ಟು ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 40 ಮೀಟರ್. ಓಕೆ, ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ನಮ್ಗೆ ಏನು ಕೇಳ್ತಿದ್ದಾರೆ ಅಂದರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯಬೇಕು. ಫಸ್ಟ್ ಒಂದು ಡಿಸ್ಟೆನ್ಸು ಅಂದರೆ ಸ್ಮಾಲ್ ಎಸ್ ಎಷ್ಟು, ದೆನ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಈ ಎರಡು ಕ್ವಶನ್ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಕಂಡುಹಿಡಿಯಬೇಕು ಅಲ್ವಾ? ಯಾವುದೇ ನಮ್ಮದು ಒಂದು ಫಿಸಿಕ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ಫ್ರೀ ಡಯಾಗ್ರಾಮ್ನ ಹಾಕೊಂಡ್ರೆ ನಮಗೆ ಪ್ರಾಬ್ಲಮ್ ತುಂಬ ಈಸಿ ಆಗುತ್ತೆ. ಈ ಫ್ರೀ ಡಯಾಗ್ರಾಮ್ ಹಾಕೊಳ್ಳೋದು, ಈಗ ಆಲ್ರೆಡಿ ನಮ್ಗೆ ಏನು ಕೊಟ್ಟಿದ್ದಾರೆ, ಸೆಮಿ ಸರ್ಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಸೊ ಸೆಮಿ ಸರ್ಕ್ಯುಲರ್ ಏನಿದು ಸೆಂಟರ್ ಓ ಪಾಯಿಂಟ್. ಓಕೆನಾ, ಇದು ಪಾಯಿಂಟ್ ಎ ಅಂದರೆ ಇನಿಷಿಯಲ್ ಪಾಯಿಂಟು, ಇದು ಪಾಯಿಂಟ್ ಬಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದು ಏನು ಸೆಮಿ ಸರ್ಕ್ಯುಲರ್. ಒಂದು ರೌಂಡ್ ಬಂದರೆ ಏನಂದರೆ ಸರ್ಕ್ಯುಲರ್ ಬರುತ್ತೆ, ಸೆಮಿ ಸರ್ಕ್ಯುಲರ್ ಅಂದರೆ ಅದ್ರ ಹಾಫ್ ಸೈಕಲು. ಸೊ ಪರ್ಸನ್ ಏನು ಮಾಡ್ತಾನೆ, ವಾಕಿಂಗು ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ, ಈಗ ಸ್ಟಾರ್ಟ್ ಮಾಡಿ ಅಟ್ ಎಂಡ್ ರೀಚಸ್ ಇಲ್ಲಿಗೆ ಎ, ಇನಿಷಿಯಲ್ ಪಾಯಿಂಟ್ ಎ ಇಂದ ಬಿ ಬಂದು ಫೈನಲ್ ಪಾಯಿಂಟು ಅಲ್ಲಿಗೆ ರೀಚ್ ಆಗ್ತದೆ. ಓಕೆನಾ, ಸೊ ಏನು ಕೊಟ್ಟಿರೋದು ನಮ್ಗೆ ಇಲ್ಲಿ ರೇಡಿಯಸ್. ಯಾವ್ದು ರೇಡಿಯಸ್ಸು? ಈ ಸೆಮಿ ಸರ್ಕ್ಯುಲರ್ ರೇಡಿಯಸ್ ಎಷ್ಟು ಬಂದು ಎಷ್ಟು, ಇದು 40 ಮೀಟರ್ಸ್. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯೂನಿಟ್ ತುಂಬ ಇಂಪಾರ್ಟೆಂಟ್. ಅದು ಮೀಟರ್, ಕಿಲೋಮೀಟ್ರು, ಸೆಂಟಿಮೀಟರ್ ಅಂತ ಗೊತ್ತಾಗಬೇಕಲ್ವಾ? ಸೊ ಯೂನಿಟ್ ತುಂಬ ಇಂಪಾರ್ಟೆಂಟು. ಸೊ ನಾವು ಯೂನಿಟ್ನ ಮರ್ಯಾದೆ ಬರ್ಕೋಬೇಕು. ಸೊ 40 ಮೀಟರ್ ಆಯಿತು. ಇವಾಗ ನಮ್ಗೇನು ಕೊಡಿ, ಫಸ್ಟ್ ಕ್ವಶನ್ ಏನು ಕೇಳೋದು, ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಸೊ ಈಗ ಡಿಸ್ಟೆನ್ಸ್ ಕಂಡುಹಿಡಿಯೋದು, ಡಿಸ್ಟೆನ್ಸು ಪ್ರೀವಿಯಸ್ ವಿಡಿಯೋ ಹೇಳಿದಲ್ವಾ, ಡಿಸ್ಟೆನ್ಸ್ ಅಂದರೆ ಟೋಟಲ್ ಪಾತ್ ಲೆಂತ್. ಓಕೆ, ದ ಟೋಟಲ್ ಪಾತ್ ಲೆಂತ್ ಕವರ್ ಬೈ ಎನ್ ಆಬ್ಜೆಕ್ಟ್ ಅಂತ ಹೇಳಿದೆ. ಅಂದರೆ ಆಬ್ಜೆಕ್ಟ್ ಆಗಿರ್ಬೋದು, ಮನುಷ್ಯ ಯಾರಾಗಿರ್ಬೋದು, ದ ಟೋಟಲ್ ಪಾತ್ ಲೆಂತ್ ಕವರ್ಡ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಕವರ್ ಮಾಡಿ ಚೆಕ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ನಮಗೆ ಇಲ್ಲಿ ಚೆಕ್ ಮಾಡೋಕ್ಕಾಗುತ್ತಾ? ಇಲ್ಲ, ಆಗಲ್ಲ. ಸೊ ಈಗ ನಾವು ಜಿಯೋಮೆಟ್ರಿದು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಏನು? ಪೆರಿಮೀಟರ್ ಆಫ್ ಸರ್ಕಲ್ ಗೊತ್ತಲ್ವಾ? ಸೊ ಸರ್ಕಲ್ ಪೆರಿಮೀಟರ್ ಎಷ್ಟು ಬರುತ್ತೆ? ಪೆರಿಮೀಟರ್ ಆಫ್ ಸರ್ಕಲ್ 2πr. ಸೊ ಪೆರಿಮೀಟರ್ ಅಂದರೆ ಎಷ್ಟು? ಸುತ್ತಳತೆ. ಓಕೆ, ನಾನಿಲ್ಲಿ ಏರಿಯಾ ಬಗ್ಗೆ ಮಾತಾಡ್ತೇವೆ. ಏರಿಯಾ ಬಂದು ಒಳಗೆ ಸೇರೋದು, ಇದೆಲ್ಲ ಪ್ಲೇಸ್ ಇದೆ, ಇದೆಲ್ಲ ಏರಿಯಾ ಬರುತ್ತೆ. ಓಕೆ, ನಾನು ಮಾತಾಡೋದು ಜಸ್ಟ್ ಪೆರಿಮೀಟರ್, ಔಟರ್ ಏರಿಯಾ. ಓಕೆ, ಸುತ್ತಳತೆ ಬಗ್ಗೆ. ಸೊ ಈಗ 2πr, ಇಲ್ಲಿ ಹಾಫ್ ಕೊಟ್ಟಿದ್ದಾರೆ. ಹಾಫ್ ಕೊಟ್ಟಿರೋ ಇದು ಬರೀ πr ಆಗುತ್ತೆ. ಓಕೆನಾ, 2π ಅಂದರೆ πr, ಇನ್ನೊಂದು πr ಆ್ಯಡ್ ಮಾಡಿದ್ರೆ 2πr ಆಯಿತು. ಸೊ πr ನಮ್ಗೆ ಏನು ಗೊತ್ತು? 40 ಗೊತ್ತು, ರೇಡಿಯಸ್ ಗೊತ್ತು 40 ಅಂತ. ಪೈ ವ್ಯಾಲ್ಯೂನು, ಪೈ ಜನರಲ್ ವ್ಯಾಲ್ಯೂ 3.14 ಬರುತ್ತೆ. ಓಕೆ, ಸೊ ಅದನ್ನ ಡೇಟಾ ಅಪ್ಲೈ ಮಾಡೋಣ. 3.14 ಇಂಟು ಆರ್ ಎಷ್ಟು? 40 ಮೀಟರ್ಸ್. ಸೊ ಇಂಟು 40 ಎಷ್ಟಾಯಿತು? 40 ಇಂಟು 3.14 ಮಾಡಿದ್ರೆ
125 ಸಮಥಿಂಗ್ ಆಗುತ್ತೆ. 4 3s are 12, 120, 4 1s are 14 ಅಂತಂದರೆ ಅಪ್ರಾಕ್ಸಿಮೇಟು 126 ಮೀಟರ್. ಮೀಟರ್ ಏನಕ್ಕೆ ಆಗುತ್ತೆ, ಸಾಲಿಡ್ ನಮ್ಗೆ ರೇಡಿಯಸ್ ಮೀಟರ್ ಕೊಟ್ಟರಲ್ವಾ, ಸೊ ಮೀಟರ್ ಅದನ್ನ ಹಾಕಿದ್ದೀನಿ. ಸೊ ಎಸಿಕ್ ನಮಗೆ ಇದು ಡಿಸ್ಟೆನ್ಸ್ ಆಯ್ತಾ. ನೋಡಿದ್ರ ನಮ್ಗೆ ರೇಡಿಯಸ್ ಗೊತ್ತಾಗ್ಬಿಟ್ರೆ ಈಸಿಯಾಗಿ ನಾವು ಏನು ಮಾಡಬೇಕು, ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದನ್ನ ಈಸಿಯಾಗಿ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಡಿಸ್ಟೆನ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ಗೆ ಏನು ಡೆಫಿನೇಷನು, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಟು ಫೈನಲ್. ಸೊ ನಾವು ಹಿಂಗೆ ಬರೋಕ್ಕೆ ಅವಶ್ಯಕತೆ ಇಲ್ಲ, ಟೋಟಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆಲ್ಲ ಡಿಸ್ಪ್ಲೇಸ್ಮೆಂಟಲ್ಲೇ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇನಿಷಿಯಲ್ ಟು ಫೈನಲ್ ಒಂದು ಲೈನ್ ಹೇಳಿದ್ರೆ ಇದಾಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ. ಸೊ ಡಯಾಮೀಟರ್ ಏನು ಬರ್ತಿದ್ದಕ್ಕೆ ಇಲ್ಲೇ ಬರ್ತೀನಿ ನೋಡ್ಕೊಳ್ಳಿ. ದೇರ್ಫೋರ್ ಡಯಾಮೀಟರ್ ಇಸ್ ಈಕ್ವಲ್ ಟು 2r, ಕರೆಕ್ಟಾ. ಇದು ರೇಡಿಯಸ್ಸು 2r ಬರುತ್ತಲ್ವಾ ಅಷ್ಟೇ. ಸೊ 2 ಇಂಟು r ಎಷ್ಟು 40 ಮೀಟರ್, ಇಟ್ ಗಿವ್ಸ್ 80 ಮೀಟರ್. ಏನು 80 ಮೀಟರ್ ಅನ್ನೋದು, 80 ಮೀಟರ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್. ಏನು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ ಇದನ್ನು, ದ ಶಾರ್ಟರ್ ಡಿಸ್ಟೆನ್ಸ್. ಓಕೆ, ಇನ್ ಕೇಸ್ ಅವನೇನಾದರೂ ಸಪೋಸ್ ಅವನು ಒಂದು ರೌಂಡ್ ನೋಡ್ಕೊಂಡು ಬಂದಿದ್ದ ಅಂದ್ಕೊಳ್ಳಿ, ಈಗ ಮೂವ್ ಮಾಡಿ ಈಗ ಬಂದಿದ್ರೆ ಇದು 126 ಏನಾಗ್ತಿತ್ತು, ಡಬಲ್ ಆಗ್ತಿತ್ತು. ಓಕೆನಾ, ಡಬಲ್ ಆದಾಗ ಎಷ್ಟಾಗ್ತಿತ್ತು, 125 252 ಮೀಟರ್ಸ್ ಆಗ್ತಿತ್ತು ಫುಲ್ ಒಂದು ರೌಂಡ್ ಸರ್ಕಲ್. ಬಟ್ ಇದೇನು ಡಯಾಮೀಟರ್ ಆಗೋದು ಇನಿಷಿಯಲ್ಲು ಫೈನಲ್ ಸೇಮ್ ಆದಾಗ ಇದು ಡಿಸ್ಪ್ಲೇಸ್ಮೆಂಟ್ ಬಂದು 0 ಆಗ್ತದೆ. ಅದಾಯ್ತಾ, ನಮ್ಮ ಬರೀ ಹಾಫ್ ಸರ್ಕಲ್ ತೊಗೊಂಡದಲ್ವ ಅಷ್ಟಿಗೆ. ಸೊ ಏನು ಆನ್ಸರು, ಎಸ್, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 126 ಮೀಟರ್. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, ಮೇಲೆ ಇದು ವೆಕ್ಟರ್ ಸಿಂಬಲ್ ಆಗ್ತದಲ್ವಾ, ಇದರರ್ಥ ಇದು ಡಿಸ್ಪ್ಲೇಸ್ಮೆಂಟ್ ಅಂತ. ಡಿಸ್ಪ್ಲೇಸ್ಮೆಂಟ್ 80 ಮೀಟರ್. ಇವಾಗ ಇಷ್ಟೇ ಪ್ರಾಬ್ಲಮ್, ತುಂಬ ಸಿಂಪಲ್ ಆಗಿದೆ ಅಲ್ವಾ. ಅದಕ್ಕೆ ನಾವು ಅದಕ್ಕೆ ಜಿಯೋಮೆಟ್ರಿ ಅಂದರೆ ಕೆಲವು ಜಿಯೋಮೆಟ್ರಿಕಲ್ ಫಾರ್ಮುಲಾ ಆಗಿರ್ಬೋದು, ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ. ಇದರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ಪ್ರಾಬ್ಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪ್ರಾಬ್ಲಮ್ ತುಂಬ ಇಂಟ್ರೆಸ್ಟಿಂಗ್ ನೋಡಿದ್ದೇವೆ. ಈ ಪ್ರಾಬ್ಲಮ್ ಅಂತ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪಾರ್ಟಿಕಲ್ ಇನ್ ಟೈಮ್ t ಟು ಗಿವನ್ ಬೈ s ಇಸ್ ಈಕ್ವಲ್ ಟು 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಓಕೆನಾ, ಇಂಟು t ಸ್ಕ್ವೇರ್. ಒಂದು ಈಕ್ವೇಷನ್ನ ಕೊಟ್ಟಿದ್ದಾರೆ. ಓಕೆ, ಅಂದರೆ ಒಂದು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋ ಪಾರ್ಟಿಕಲ್ದು ರೆಸ್ಪೆಕ್ಟಿವ್ ಟೈಮ್ ಕೊಟ್ಬಿಟ್ಟು ನಮಗೆ ಡಿಸ್ಪ್ಲೇಸ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಕೇಳಿದ್ರೆ ನಮ್ಮ ಕ್ವಶನಲ್ಲಿ, ಫೈಂಡ್ ದ ಆವರೇಜ್ ಸ್ಪೀಡ್ ಅಟ್ ಯಾವ ಸೆಕೆಂಡ್ಗೆ, 5 ಸೆಕೆಂಡ್ಗೆ, 0 to 5 ಸೆಕೆಂಡ್ಗೆ ಎಷ್ಟಾಗುತ್ತೆ ಅದನ್ನು ಕಂಡುಹಿಡಬೇಕು. ಸೆಕೆಂಡ್ ಒನ್ ಸೇಮ್ ಇನ್ಸ್ಟಂಟೇನಿಯಸ್ ಸ್ಪೀಡ್ನ ಕಂಡುಹಿಡಬೇಕು. ಹೇಗೆ ಕಂಡುಹಿಡಿದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್ ಏನು ಕೊಡೋದು, ಗಿವನ್ ಡೇಟಾ ಅದಲ್ಲ ನಮಗೆ ಸೊಲ್ಯೂಷನ್ ಅಂದರೆ ಡೇಟಾ ಗಿವನ್. ಓಕೆ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, s ಇಸ್ ಈಕ್ವಲ್ ಟು 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು t ಸ್ಕ್ವೇರ್. ಒಂದು ಈಕ್ವೇಷನ್ ಆಯಿತಾ. ಎರಡು ಏನು ಕೊಟ್ಟಿದ್ದಾರೆ, ಟೈಮ್ t1 ಇಸ್ ಈಕ್ವಲ್ ಟು 5 ಸೆಕೆಂಡ್, t2 ಇಸ್ ಈಕ್ವಲ್ ಟು 5 ಸೆಕೆಂಡ್. ಓಕೆ, ಜಸ್ಟ್ ನೋಡ್ತಾ ಇದ್ದಾರೆ ಪ್ರಾಬ್ಲಮಲ್ಲೇ ಏನು ಡೇಟಾ ಇವ್ರು ಕೊಟ್ಟಿದ್ದಾರೆ, s ಇಸ್ ಈಕ್ವಲ್ ಟು 2.5 ಮೀಟರ್ ಪರ್ ಸೆಕೆಂಡ್ ಇಂಟು t ಸ್ಕ್ವೇರ್. t1 5 ಸೆಕೆಂಡು, t2 ಕೂಡ 5 ಸೆಕೆಂಡ್. ಓಕೆನಾ. ಸೊ ಎರಡು ಸಿಚುವೇಶನ್ ಮಾಡಿದ್ರೆ, ಒಂದು ಆವರೇಜ್ ಸ್ಪೀಡ್ ಕಂಡುಹಿಡಬೇಕು, ಇನ್ನೊಂದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಕಂಡುಹಿಡಬೇಕು. ಓಕೆನಾ. ಸೊ ನಾವು ಎರಡು ಕಾಲಮ್ ಮಾಡ್ಕೊಳ್ಳೋಣ. ಇವಾಗ ಇದು ಮಾಡೋಣ ನಾವು, ಇದೆಲ್ಲ ಏನು ಮಾಡೋಣ, ಆವರೇಜ್ ಸ್ಪೀಡ್ ಕಂಡುಹಿಡಿದ. ಓಕೆ, ಸೆಕೆಂಡ್ ಒನ್ ಏನು ಮಾಡೋಣ, instantaneous speed, that is dv. ಇಲ್ಲಿ ಏನು ಬರ್ತದೆ, ಆವರೇಜ್ ಸ್ಪೀಡ್ಗೆ ಡೆಲ್ಟಾ ವಿ. ಅರ್ಥ ಆಯ್ತಾ. ಸೊ ನಮ್ಗೇನು ಹಿಂಟ್ ಇಲ್ಲ, ಒಂದೇ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಹಿಂಟ್ ಕೊಟ್ಟಿದ್ದಾರೆ ಅಂತಂದರೆ, ಇದು ಹಿಂಟ್ ಕೊಟ್ಟಿದ್ದಾರೆ, ಅಂದರೆ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಈಕ್ವೇಷನ್ ನಾವು ಕನ್ವರ್ಷನ್ ಮಾಡ್ಕೋಬೇಕು. ಫಸ್ಟ್ ಒನ್ ಏನು ಮಾಡೋಣ, ಈಕ್ವೇಷನ್ನ ಕನ್ವರ್ಷನ್ ಮಾಡ್ಕೊಳ್ಳಿ. ಕನ್ವರ್ಷನ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ ಏನಾಗುತ್ತೆ ಈಕ್ವೇಷನ್ ಅಂತ.
ಎಸ್ ಈಸ್ ಈಕ್ವಲ್ ಟು 2.5 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್. ಓಕೆ, ಈ ಟಿಗೆ ಏನಾಗ್ತೀವಿ ಟೈಮ್ ಅಂದರೆ 5 ಸೆಕೆಂಡು. ಸೊ 2.5 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಜಾಗ ನಾವೇನು ಮಾಡೋಣ 5 ಹಾಕೋಣ. 5 ಸ್ಕ್ವೇರ್ ಎಷ್ಟಾಯಿತು 2.5 ಇಂಟು 5 25. ಎಷ್ಟು ಸಿಕ್ತು ಅಲ್ಲಿಗೆ? ಸೊ 25ರಲ್ಲಿ 50, ಅಲ್ಲಿ 12.5, ಸೊ 62.5 ಮೀಟರ್. ಏನು ಸಿಕ್ತು ನಮಗೆ? ಟೋಟಲ್ ಡಿಸ್ಟೆನ್ಸ್ ಸಿಕ್ತು ನಮಗೆ. ಓಕೆನಾ? ಇವಾಗ ನಾವೇನು ಕಂಡುಹಿಡಬೇಕು? ಆವರೇಜ್ ಸ್ಪೀಡ್ ಕಂಡುಹಿಡಬೇಕು. ಓಕೆ, ಎಷ್ಟಂದ್ರೇನು ಇಲ್ಲಿ ಆರೋ ಮಾರ್ಕ್ ಇಲ್ಲ, ಸೊ ಡಿಸ್ಟೆನ್ಸು ಇಲ್ಲಿ ಅಂದ್ರೆ ಮೇಲೆ ವೆಕ್ಟರ್ ಸಿಂಬಲ್ ಇತ್ತು ಅಂದರೆ ಆರೋ ಮಾರ್ಕ್ ಇದ್ದರೆ ಅದು ವೆಕ್ಟರ್ ಇತ್ತು, ಡಿಸ್ಪ್ಲೇಸ್ಮೆಂಟ್ ಆಗ್ತಿತ್ತು. ಇವಾಗ ಏನು ಮಾಡೋಣ ನೆಕ್ಸ್ಟು ಇದಕ್ಕೆ ಆವರೇಜ್ ಸ್ಪೀಡ್ ಕಂಡುಹಿಡಬೇಕು. ಆವರೇಜ್ ಸ್ಪೀಡ್ಗೆ ಏನು ಫಾರ್ಮುಲಾ? ಡೆಲ್ಟಾ ವಿ ಇಸ್ ಈಕ್ವಲ್ ಟು ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ. ಸಿಂಪಲ್ ಅಲ್ವಾ? ಸೊ 62.5 ಮೀಟರ್ ಡಿವೈಡ್ ಬೈ ಎಷ್ಟು ಸೆಕೆಂಡ್ಗೆ? 5 ಸೆಕೆಂಡ್ಗೆ. 5 ಸೆಕೆಂಡ್ ಎಷ್ಟು ಸಿಕ್ತು? 50, 50, 5 ಗಂಟೆ 10, 12 ಆಯಿತು, 60 ಆಯಿತು, 12 ಅಂದರೆ 5 ಗಂಟೆ 60, ಅದು 0.5 ಅಂದರೆ 12.5 ಮೀಟರ್ ಪರ್ ಸೆಕೆಂಡ್. ಯಾವುದಿದು? therefore average speed is equal to 12.5 meter per second. ಆಯಿತಾ? ಸೆಕೆಂಡ್ ಕಾಲದು ಸೇಮ್ ಹಿಂಗೆ ಮಾಡಬೇಕು. ಇನ್ಸ್ಟಂಟೇನಿಯಸ್ ಸ್ಪೀಡಿಗೆ ಡಿ ಎಸ್ ಬೈ ಡಿ ಟಿ ಹಾಗಲ್ಲ. ಡಿ ಎಸ್ ಬೈ ಡಿ ಟಿ ಮಾಡಬೇಕು, ಸ್ವಲ್ಪ ಇದು ಕಾಂಪ್ಲಿಕೇಟ್ ಆಗುತ್ತೆ. ಇಲ್ಲಿ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡ್ತೀವಿ. ಅಟ್ ಪರ್ಟಿಕ್ಯುಲರ್ ಒಂದು ಪಾಯಿಂಟಲ್ಲಿ ಬೇಕು ನಿಮಗೆ ಅಂದರೆ ನಾವು ಯೂಸ್ ಮಾಡೋದು ಡಿಫ್ರೆನ್ಷಿಯೇಷನು. ಸೊ ಡಿಫ್ರೆನ್ಷಿಯೇಟ್ ಏನು ಮಾಡ್ತೀವಿ? ಸೇಮ್ ಇದೆ ಈಕ್ವೇಷನು. ಎಸ್ಗೆ ನಾವೇನು ಮಾಡಬೇಕು? ಡಿ ಎಸ್ ಬೈ ಡಿ ಟಿ ಮಾಡಬೇಕು. ಸೊ 2.5 ಓಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್. ಇಷ್ಟಾಯ್ತಾ? ನಾವೇನು ಮಾಡ್ತೀವಿ? ಫಂಕ್ಷನ್ ತಗೊಳ್ಳೋದಿಲ್ಲಿ ಯೂಸ್ ಡಿ ಎಸ್ ಬೈ ಡಿ ಟಿ. ಸೊ ಡಿ ಎಸ್ ಬೈ ಡಿ ಟಿ ಕೊಟ್ಟಾಗ ಏನಂತೆ ನಾವು ಟಿ ವಿತ್ ರೆಸ್ಪೆಕ್ಟ್ ಟು ಟಿ ನಾನು ಮಾಡ್ತಿದ್ದೀವಿ. ಸೊ ಟಿ ನಾನು ಗೊತ್ತೀವಿ 2.5 ಹಾಗೆ ಇರುತ್ತೆ ಇಂಟು 2t. ಓಕೆ, ಇಷ್ಟ ಆಯಿತು. ಇವಾಗ ನಾವೇನು ಮಾಡಬೇಕು? ಇದಕ್ಕೆ ಇನ್ಸ್ಟಂಟೇನಿಯಸ್ ಕಂಡುಹಿಡಿಯಬೇಕು. ಇನ್ಸ್ಟಂಟೇನಿಯಸ್ ಸ್ಪೀಡ್. ಓಕೆನಾ? ಡಿ. ಸೊ ಹೆಂಗೆ ಅದು? ವಿ ಇಸ್ ಈಕ್ವಲ್ ಟು ಡಿ ಎಸ್ ಬೈ ಡಿ ಟಿ. 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು 2 ಎಷ್ಟಾಯಿತು? 5 ಆಯಿತು. ಟಿಗೆ ಸೆಕೆಂಡು 5 ಈಕ್ವಲ್ ಟು 2.5 ಇಂಟು 2 5 5 5 25 ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಸೊ ನಮ್ಗೆಲ್ಲ ಸಿಗ್ತಿಲ್ಲಿ ಅವರೇಜ್ ಸ್ಪೀಡ್ ಮತ್ತು 12.5 ಮತ್ತು ವೆಲಾಸಿಟಿ 25 ಮೀಟರ್ ಪರ್ ಸೆಕೆಂಡ್ ಸಿಕ್ತು. ಅರ್ಥ ಆಯ್ತಾ? ಸೊ ನಾವು ಇಲ್ಲೇನು ಮಾಡೋದು ಅಂದರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಯೂಸ್ ಮಾಡೋದು. ಡಿಫ್ರೆನ್ಷಿಯೇಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಟಿ ಸ್ಕ್ವೇರ್ ಅದು 2t ಆಗುತ್ತೆ. ಆ 2t ಏನು ಮಾಡೋದು? ಟಿ ಅಂದರೆ ಉತ್ತರ 5 ಸೆಕೆಂಡು. ಸೊ ಅಪ್ಲೈ ಮಾಡೋದು, ಎಲ್ಲ ಅಪ್ಲೈ ಮಾಡೋದು ನಮಗೆ ಸಿಕ್ತು. ವೆಲಾಸಿಟಿಗೆ ಏನು ಫಾರ್ಮುಲಾ? ಇನಿಷಿಯಲ್ ವೆಲಾಸಿಟಿಗೆ ಡಿ ಎಸ್ ಬೈ ಡಿ ಟಿ. ಸೊ ನಮ್ಗೆ ಏನು ಸಿಕ್ತು? 25 ಮೀಟರ್ ಪರ್ ಸೆಕೆಂಡ್. ಸೊ ದ ಇನಿಷಿಯಲ್ ಸ್ಪೀಡ್ ಅಟ್ 5 ಸೆಕೆಂಡ್ ಎಷ್ಟಿರುತ್ತೆ? 25 ಮೀಟರ್ ಪರ್ ಸೆಕೆಂಡ್ ಇತ್ತು. ಅವರೇಜ್ ಸ್ಪೀಡ್ ಎಷ್ಟಿತ್ತು? 12.5 ಮೀಟರ್ ಪರ್ ಸೆಕೆಂಡ್ ಇತ್ತು. ಅರ್ಥ ಆಯ್ತಾ? ನಾವು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಬನ್ನಿ. ಈಗ ಮೂರನೇ ಪ್ರಾಬ್ಲಮ್ ನೋಡೋಣ. ಎ ಕಾರ್ ಇಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಹೈವೇ. ಓಕೆ, ಒಂದು ಕಾರು ಹೈವೇಲಿ ಸ್ಟ್ರೈಟಾಗಿ ಮೂವ್ ಆಗ್ತದೆ. ಓಕೆ, ಯಾವ ಸ್ಪೀಡಲ್ಲಿ? 126 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲೇ ಹೋಗ್ತಾ ಇದೆ. ಸೊ ಅದು ಸ್ಟಾಪ್ ಮಾಡಬೇಕು. ವಿತಿನ್ 200 ಮೀಟರಲ್ಲೇ ಒಂದು ಹಂಪ್ಸ್ ಬರುತ್ತೋ ಅಥವಾ ಏನೋ ಒಂದು ಟೋಲ್ ಬರ್ಬೋದು, ಏನೋ ಬರ್ಬೋದು, ಅಲ್ಲಿ ಸ್ಟಾಪ್ ಮಾಡಬೇಕು. ಓಕೆನಾ? ಅವಾಗ ಏನು ಮಾಡಬೇಕು? ಯಾವ ರೀತಿ ಬ್ರೇಕ್ ಅಪ್ಲೈ ಮಾಡಿದಾಗ ಓಕೆ ಕಾರ್ ನಿಂತ್ಕೊಳ್ಳುತ್ತೆ ಅಂದರೆ ರಿಟಾರ್ಡೇಷನ್ ಅಂತಂದರೆ ಅದು ಆಕ್ಸಲರೇಷನ್ಗೆ ಆಪೋಸಿಟ್. ಓಕೆ, ಆಕ್ಸಲರೇಷನ್ ಅಂದರೆ ಪಿಕಪ್, ರಿಟಾರ್ಡೇಷನ್ ಅಂದರೆ ಸ್ಲೋ ಡೌನ್ ಮಾಡ್ತೀವಿ, ರಿಟಾರ್ಡೇಷನ್ ಅಂತ ಹೇಳ್ತೀವಿ. ಓಕೆ, ಅದನ್ನ ನಾವು ಮೈನಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಆಫ್ ದ ಕಾರ್. ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ಕಾರ್ ಟು ಸ್ಟಾಪ್? ಎಷ್ಟು ಸಮಯ ತಗೊಳುತ್ತೆ ಅದು ಸ್ಟಾಪ್ ಆಗೋಕ್ಕೆ?
ಇದರಲ್ಲಿ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನಮಗೆ, ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಯಾವುದು, ಇನಿಷಿಯಲ್ ಸ್ಪೀಡ್. ಇಲ್ಲೇನು ಡೇಟಾ ಏನು ಕೊಟ್ಟಿದ್ದಾರೆ, ಇನಿಷಿಯಲ್ ಸ್ಪೀಡ್. ಇನಿಷಿಯಲ್ ಸ್ಪೀಡ್ ನಾವು ಯಾವ ರಿಪ್ರೆಸೆಂಟ್ ಮಾಡ್ತೀವಿ, ಸ್ಮಾಲ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, 126 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ಫೈನಲ್ ವೆಲಾಸಿಟಿ ಏನು, ಕಾಸ್ಟ್ ಆಫ್ ಹೇಳಿದ ವೆಲಾಸಿಟಿ ಬಂದು 0 ಹೋಗುತ್ತೆ. ಓಕೆ, ಡಿಸ್ಟೆನ್ಸ್ ಏನು, ಎಸ್ ಇಸ್ ಈಕ್ವಲ್ ಎಷ್ಟು 200 ಮೀಟರ್. ಅಲ್ಲಿ ಏನು ಕೇಳ್ತಾ ಇರೋದು, ರಿಟಾರ್ಡೇಷನು ಎಷ್ಟು ಪ್ಲಸ್ ಟೈಮ್ ಇಷ್ಟು. ಸೊ ಇಷ್ಟು ಸಿಗ್ತಾ ನಮಗೆ, ಇಷ್ಟು ಗಿವನ್ ಡೇಟಾ ಯು ವಿ ಎಸ್ ಎ ಟಿ ಇಷ್ಟಿದೆ ಅಲ್ವಾ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಯು ಇದೆ ಇನಿಷಿಯಲ್ ವೆಲಾಸಿಟಿ ಏನಿದೆ ಅದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಡಿಸ್ಟೆನ್ಸು ಮೀಟರ್ಲಿದೆ. ಸೊ ಕಿಲೋಮೀಟರ್ ನಾವು ಮೀಟರ್ ಮಾಡ್ಕೋಬೇಕು. ಹೇಗೆ ಮೀಟರ್ ಮಾಡೋದು, 126 ಇಂಟು 5/18. ಓಕೆನಾ. ಸೊ ಎಷ್ಟಾಗುತ್ತೆ ಇಲ್ಲಿಗೆ, 18 1ಲಿ 18 ಇಲ್ಲಿ 90 108 18 7 126. ಸೊ 7 5 35 ಮೀಟರ್ ಪರ್ ಸೆಕೆಂಡ್. ಯಾವುದು ಇನಿಷಿಯಲ್ ವೆಲಾಸಿಟಿ 35 ಮೀಟರ್ಸ್ ಪರ್ ಸೆಕೆಂಡ್ ಬಂತು. ಇವಾಗ ಅದರಲ್ಲೇ ಫಸ್ಟ್ ಒನ್ ನಾವು ಕಂಡುಹಿಡಿಬೇಕು. ಫಸ್ಟ್ ಒನ್ ಏನು, ರಿಟಾರ್ಡೇಷನ್ಗೆ ಏನು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ, v² ಇಸ್ ಈಕ್ವಲ್ ಟು u² ಪ್ಲಸ್ 2as. ಇದು ಒಂದು ಫಾರ್ಮುಲಾ. ಓಕೆ, ಸೊ ಇದನ್ನು ಆಲ್ಟರ್ ಮಾಡ್ಕೊಳ್ಳೋಣ. v² ಮೈನಸ್ u² ಇಸ್ ಈಕ್ವಲ್ ಟು 2as. v² ಏನು 0² ಮೈನಸ್ ಯುಗೇನು 35² ಇಸ್ ಈಕ್ವಲ್ ಟು 2s ಏನು 2 ಇಂಟು ಎ ಹಾಗೆ ಇರಲಿ. ಎಸ್ಗೆ ಎಷ್ಟು, ಎಸ್ಗೆ 200 ಮೀಟರ್. 200 ಏನಾಗುತ್ತೆ, ಮೈನಸ್ 35 ಇಂಟು 35 ಅಂದರೆ 1125 ಇಸ್ ಈಕ್ವಲ್ ಟು 400 ಎ. ಓಕೆನಾ. ಸೊ ನಾವು ಹೇಗೆ ಎ ಬಂತಲ್ವಾ, ನಾವು ಏನು ಹೆಂಗೆ ಇಟ್ಕೊಂಡ್ರೆ -1125 ಡಿವೈಡ್ ಬೈ 400. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಮೈನಸ್ ಇಟ್ಕೋದ 3.06 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನು ಸಿಕ್ತು ನಮಗೆ, ರಿಟಾರ್ಡೇಷನ್ ಸಿಕ್ತು. ರಿಟಾರ್ಡೇಷನ್ ಏನು, ಆಕ್ಸಲೇಷನ್ಗೆ ಆಪೋಸಿಟ್ ಬಂದು ರಿಟಾರ್ಡೇಷನ್. ಇಲ್ಲಿ ಮೈನಸ್ ಇದೆ, ಸೊ ಆಪೋಸಿಟ್ ರಿಟಾರ್ಡೇಷನ್ ಇಲ್ಲಿ ಇನ್ಕ್ರೀಸ್ ಆಯ್ತಲ್ಲ, ಡಿಕ್ರೀಸ್ ಆಗ್ತಿರೋದಕ್ಕೆ ಇರೋದು ಸ್ಪೀಡು ಮೈನಸ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ 3.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ್ರದ್ದು ರಿಟಾರ್ಡೇಷನ್ ಸಿಗ್ತಾ ನಮಗೆ. ಎರಡನೇದೇನು, ಹೌ ಲಾಂಗ್. ಸೊ ಇಲ್ಲಿ ಕೇಳಿದ್ರೆ ಕೇಳಿರೋದು ಟೈಮ್ ಟೇಕನ್, ಅಂದರೆ ಟೈಮ್ ಟೇಕನ್ ಟು ಸ್ಟಾಪ್ ದ ಕಾರ್. ಅದಕ್ಕೆ ನಾವೇನು ಮಾಡಬೇಕು, ಸೊ ನಾವೇನು ಫಾರ್ಮುಲಾ ಯೂಸ್ ಮಾಡಿದ್ವಿ ಅಲ್ಲಿ, v² ಇಸ್ ಈಕ್ವಲ್ ಟು u² ಮೈನಸ್ 2as. ಈಗ ಎಷ್ಟು ಟೈಮ್ಗೆ ಅದು ಕಾರ್ ಸ್ಟಾಪ್ ಆಗುತ್ತೆ ಅದಕ್ಕೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡೋಣ. v ಇಸ್ ಈಕ್ವಲ್ ಟು u ಪ್ಲಸ್ at. ಓಕೆ, ಇದು ಮಾಡ್ತಲ್ಲ ನಾವು ಜನರಲ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ನಮಗೇನು ಬೇಕು, ಟೈಮ್ ಬೇಕು. ಸೊ ನಾವು ಟೈಮ್ ಇಟ್ಕೊಂಡು ಏನಾಗುತ್ತೆ, ಅದು v ಈ ಕಡೆ ಹೋದರೆ ಅದು ಮೈನಸ್ u ಡಿವೈಡ್ ಬೈ ಎ. ಅದಾಯ್ತಾ. ಫಾರ್ಮುಲಾ ಇದೆ, ನಾವು ಟೈಮ್ ಬೇಕು ಅದಕ್ಕೆ ನಾವು ಆಲ್ಟರ್ ಮಾಡ್ಕೊಂಡಿದ್ವಿ. ಸೊ ಆಲ್ಟರ್ ಮಾಡಿ ಏನಾಯಿತು, ವಿ ವ್ಯಾಲ್ಯೂ ಆಗಲೇ ಹೇಳ್ದಂಗೆ 0 ಮೈನಸ್ ಈ ವ್ಯಾಲ್ಯೂ ಎಷ್ಟು, ಈ ವ್ಯಾಲ್ಯೂ ಎಷ್ಟು 35 ಮೈನಸ್ 35 ಮೀಟರ್ ಪರ್ ಸೆಕೆಂಡ್ ಬೈ ಆಕ್ಸಲೇಷನ್ ಸಿಕ್ತು ನಮಗೆ ಮೈನಸ್ 3.06 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗ್ತಾ. ಸೊ ನಮಗೆ ಟೈಮ್ ಬೇಕು, t ಇಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಆಗುತ್ತೆ. 3.06 35 ಮಾಡಿದ್ರೆ 3.06 ಇಂಟು 35 10 ನಮಗೆ 23 ಆಗುತ್ತೆ. 11.4 ಆಗ್ಬೋದು ಅವರೇಜ್ ಅಂತ. ಸೊ ಏನಾಗುತ್ತೆ ಪ್ಲಸ್ 11.4
4 ಸೆಕೆಂಡ್. ಏನಿದು ತಿಳ್ಕೊಳ್ಳಿ ಈಸಿಯಾಗಿ. ಮೂವಿಂಗ್ ಕಾರ್ ಏನಿದೆ, ಸ್ಪೀಡ್ 126 ಕಿಲೋಮೀಟರ್ ಸ್ಪೀಡಾಗಿ ಬರ್ತಿರೋ ಕಾರು ಸಡನ್ನಾಗಿ ಬ್ರೇಕ್ ಹೊಡೆ ಇನ್ನು 200 ಮೀಟರ್ ಡಿಸ್ಟೆನ್ಸಲ್ಲಿ ಹೊಡೆದ್ರೆ ಸೊ ಅದ್ರದ್ದು ಆಕ್ಸಲೇಷನ್ ಏನಾಗುತ್ತೆ ಅಂತಂದರೆ -3.06 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಸ್ಪೀಡ್. ಓಕೆ, ಅದಕ್ಕೆ ರಿಟಾರ್ಡೇಷನ್ ಅಂತ ಹೇಳ್ತೀವಿ. ಎಷ್ಟು ಟೈಮ್ ತೊಗೊಂಡು ಸ್ಟಾಪ್ ಮಾಡ್ತಾರೆ? 11 ಸೆಕೆಂಡ್ ಬೇಕು ಅದು ಸ್ಟಾಪ್ ಮಾಡೋಕ್ಕೆ. ಸೊ 11 ಸೆಕೆಂಡಲ್ಲಿ ಏನಾಗುತ್ತೆ, ಅದು ಸ್ಟಾಪ್ ಆಗುತ್ತೆ ಕಾರು. ಇಷ್ಟು ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈ ಪ್ರಾಬ್ಲಮಲ್ಲೇ ನೋಡಿ, ಫೋರ್ತ್ ಪ್ರಾಬ್ಲಮಲ್ಲೇ a balloon is ascending with a velocity of 9.8 meter per second. A sandbag is toppled from the balloon when it is at height of 39.2 meter from the ground. Calculate the time taken to bag the reach the road. ಒಂದು ಬಲೂನ್ಗೆ ಆರಿಸ್ತಾ ಇರ್ತಾರೆ. ಓಕೆ, ಅದ್ರಲ್ಲಿ ವೆಯ್ಟ್ ಹಾಕ್ಬಿಟ್ಟು ಆರಿಸ್ತಾ ಇರ್ತಾರೆ ಬರೋಕ್ಕೆ. ಅದು ಅಟ್ ದ ಸ್ಪೀಡ್ ಆಫ್ 9.8 ಮೀಟರ್ ಪರ್ ಸೆಕೆಂಡ್ ಅದನ್ನ ಆರಿಸ್ತಾ ಇರ್ತಾರೆ. ಸೊ ಅದು ಒಂದು ಹೈಟ್ 39.2 ಮೀಟರ್ ಹೈಟ್ ರೀಚ್ ಆದಮೇಲೆ ಅಲ್ಲಿಂದ ಸ್ಯಾಂಡ್ ಬ್ಯಾಗ್ನ ರಿಲೀಸ್ ಮಾಡ್ತಾರೆ, ಬಿಡ್ತಾರೆ ಕೆಳಗೆ. ಓಕೆನಾ? ಸೊ ಆ ಬ್ಯಾಗು ಎಷ್ಟು ಟೈಮ್ ತೊಗೊಂಡು ಗ್ರೌಂಡ್ಗೆ ರೀಚ್ ಆಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಸೊಲ್ಯೂಷನ್ ನಮ್ಗೆ ಏನು ಕೊಟ್ಟಿದ್ದಾರೆ? ನಮ್ಗೆ ಆಲ್ರೆಡಿ ಸೊಲ್ಯೂಷನ್ ಅಂದರೆ ಫಸ್ಟ್ ಒನ್ ಕೊಟ್ಟಿದ್ದಾರೆ ವೆಲಾಸಿಟಿ. ಯಾವುದು ವೆಲಾಸಿಟಿ? ಇನಿಷಿಯಲ್ ವೆಲಾಸಿಟಿ u is equal to 9.8 ಮೀಟರ್ ಪರ್ ಸೆಕೆಂಡ್. ಓಕೆ, ಸೆಕೆಂಡ್ ಒನ್ ಎಷ್ಟು? ಹೆಚ್ಚು ಹೈಟ್ ಎಷ್ಟು? 39.2 ಮೀಟರ್. ಓಕೆನಾ? ಇಷ್ಟು ನಮ್ಗೆ ಕೊಟ್ಟಿದ್ದಾರೆ. ಸೊ ಈಗ ನಾವು ಎ ವ್ಯಾಲ್ಯೂ ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು -g ಇಸ್ ಈಕ್ವಲ್ ಟು -9.8 ಮೀಟರ್ ಪರ್ ಸೆಕೆಂಡ್. ಏನಕ್ಕೆ? ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ. ಮೇಲಿಂದ ಬ್ಯಾಗ್ ಬಿಟ್ಟಾಗ ಏನಾಗುತ್ತೆ? ಫ್ರೀಲಿ ಫಾಲಿಂಗ್ ಬಾಡಿಯಾಗಿ ಕೆಳಗೆ ಬೀಳುತ್ತೆ, ಅದಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ಒಂದು ಬಲೂನು. ಓಕೆ, ಏರ್ ಬಲೂನು. ಇದನ್ನ ಇಲ್ಲಿಂದ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಎಷ್ಟು ಹೈಟ್ಗೆ ರೀಚ್ ಆಯ್ತದು? ಇದು ಅರ್ಥಕ್ಕೆ ರೋಡ್. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 39.2 ಮೀಟರ್. ಇಲ್ಲಿಂದ ಸ್ಯಾಂಡ್ ಬ್ಯಾಗ್ನ ರಿಲೀಸ್ ಮಾಡ್ತಾರೆ. ಅದು ಎಷ್ಟು ಟೈಮ್ಗೆ ರಿಲೀಸ್ ಆಗುತ್ತೆ, ಇಲ್ಲಿಗೆ ರೀಚ್ ಆಗುತ್ತೆ ಅದನ್ನು ಚೆಕ್ ಮಾಡೋಣ. ಅರ್ಥಾಯ್ತಾ? ಸೊ ಅದಕ್ಕೆ ನಾವು ಫಾರ್ಮುಲಾ ತಗೊಳ್ಳೋಣ. is equal to ut plus half it square. ಇಲ್ಲಿ ಎಸ್ ಬಲ್ ಎಸ್ ಒನ್ ಏನಕ್ಕೆ ಅಂದರೆ ಹೈಟ್. ಓಕೆ, ಹೈಟಲ್ಲಿ ಆಗ್ತಿರೋದ್ರಿಂದ ನಾನು ಹೈಟ್ ಹೆಚ್ಚು ತಗೋತೀನಿ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಹೆಚ್ಚು ಹೈಟ್ ಆಗುತ್ತೆ. ಸೊ ಎಷ್ಟು ಹೆಚ್ಚು? 39.2. ಕರೆಕ್ಟಾ? ಅರ್ಥದಿಂದ ಹೈಟ್ ಇರೋದಕ್ಕೆ. ಯು ಎಷ್ಟು? ಯು ಬಂದು 9.8. ಓಕೆನಾ? ಟಿ ಪ್ಲಸ್ 1/2 ಹಾಗೆ ಇಟ್ಕೊಳ್ಳೋಣ. ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ -9.8 ಟಿ ಸ್ಕ್ವೇರ್ ಹಾಗೆ ಇರಲಿ. ಇಷ್ಟು ನಮ್ಗೆ ಸಿಗ್ತಾ? ಇವಾಗ ನಾವೇನು ಮಾಡೋಣ? ಇದನ್ನ ನೋಡಿ, 2 1 8 4.9ಗೆ ಇದಾಗುತ್ತೆ ಮೈನಸ್. ಸೊ ಏನು ಸಿಕ್ತು ಫೈನಲ್ ಆಗಿ ನಮಗೆ? ಇಸ್ ಈಕ್ವಲ್ ಟು -4.9 ಟಿ ಸ್ಕ್ವೇರ್ ಪ್ಲಸ್ 9.8 ಟಿ. ಇದು ಈ ಕಡೆ ಹೋದರೆ -39.2 ಆಯಿತು. ಸರಿನಾ? ಒಂದು ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಇದು ಇನ್ನೂ ಸಿಂಪ್ಲಿಫೈ ಮಾಡೋಣ. ಡಿವೈಡ್ ಬೈ ಹೋಲ್ ಇಕ್ವೇಷನ್ ಬೈ 4.9. ಯಾವುದು? -4.9 ಮಾಡೋಣ ಬೇಡ, ಪ್ಲಸ್ ಇರಲಿ. 4.9 ಮಾಡೋಣ. ಕರೆಕ್ಟಾ? ಸೊ 4.9 ಮಾಡಿದಾಗ ಏನು ಬರುತ್ತೆ ನಮಗೆ? ಉಳಿದಿದ್ದು ರಿಮೈನಿಂಗು. ಸೊ 4.9 ಮಾಡಿದಾಗ ಉಳಿದಿದ್ದು -ಟಿ ಸ್ಕ್ವೇರ್ ಪ್ಲಸ್ ಮಾಡಿದ್ವಲ್ವಾ, ಪ್ಲಸ್ ಮೈನಸ್ ಮಾಡಿದಾಗ ಓಕೆ ಪ್ಲಸ್ 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 ಆಗೇ ಇರಲಿ. 4.42 2t ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಈ 39.2ನ ನಾವು ಮಾಡಿದ್ರೆ ನಮಗೆ 8ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ 8 ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನ್. ಹೌದು, ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ವಾ? ಓಕೆ, ನಾವು ಮಾಡೋದನ್ನ ಈಗ ಇದಕ್ಕೆ ಚೆಕ್ ಮಾಡೋಣ. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ
ನಮಗೆ ಟೈಮ್ ಸಿಗುತ್ತೆ. ಸೊ ಈಗ ಹೇಗೆ ನಾವು ಕಂಡುಹಿಡಿಯೋದನ್ನು ಹಾಕೋಣ. ಟಿ ಸ್ಕ್ವೇರ್ ಮಾಡಿದ್ರೆ ಸೊ 4 + 2 -4 ಇಲ್ಲಿ 9.8 ಬರಬೇಕು ಪ್ಲಸ್. ಓಕೆ, ಅವೇನಾಯ್ತು, ಇದು ಪ್ಲಸ್ ಆಯ್ತದೆ. ಸೊ ಮೈನಸ್ ಆಯಿತು. -4 + 2 ಈ ಕ್ವೆಶನ್ ಆಗುತ್ತೆ ಟಿ ಸ್ಕ್ವೇರ್ -4t + 2t -8. ಸರಿನಾ? ಇಲ್ಲಿ ಕಾಮನ್ ತೆಗಿತೀವಿ. ಟಿ ಕಾಮನ್ ತೆಗೆದ್ರೆ t -4 + 2 ಆಗಿಟ್ಕೊಂಡ್ರೆ t -4. ಸೊ ಏನಾಗುತ್ತೆ, t -4 ಒಂದು ಇಕ್ವೇಷನ್ ಸಿಕ್ತು, t + 2 ಒಂದು ಸಿಕ್ತು. ಸೊ t = 4 ಒಂದು, ಆರ್ t = -2 ಸೆಕೆಂಡ್ ಇಲ್ವಲ್ಲ. ಸೊ ವಿ ಕನ್ಸಿಡರ್ ಪಾಸಿಟಿವ್. ಸೊ ಏನು ಟೈಮ್ ಅದು ಇಲ್ಲಿ ಪ್ಲೇಸ್ ಇಲ್ಲ. therefore t = 4 ಸೆಕೆಂಡ್. ಏನು t = 4 ಸೆಕೆಂಡು? ಆ ಸ್ಯಾಂಡ್ ಬ್ಯಾಗು ಆ ಸ್ಪೀಡಲ್ಲಿ ಇದು ಅರ್ಥ ಸರ್ಫೇಸ್ಗೆ ರೀಚ್ ಆಗಬೇಕು ಅಂದರೆ ಟೈಮು 4 ಸೆಕೆಂಡ್ನ ತಗೊಳುತ್ತೆ. ಅರ್ಥ ಆಯ್ತಾ?